ಇಲ್ಲಿ 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ, ಇದೇ ಕಪ್ಪು. ಅದೇ ಅಳತೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅದೇ ಅಳತೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು ಮೂರನ್ನು ಈ ಪಾತ್ರೆಗೆ ಒಂದೇ ಆಡಿಸ್ಕೊಳ್ತೀನಿ ಮೊದಲಿಗೆ. ಇವಾಗ ಕಡಲೆಬೇಳೆ 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಉಪ್ಪಿನ ಪುಡಿ ರುಚಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದರೊಳಗಡೆ. ನೋಡಿ, ಇವಾಗ ಇದರೊಳಗಡೆ ಈರುಳ್ಳಿ ಕಟ್ ಮಾಡಿರೋದು, ಕಾಯಿ ತುರಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ದೋಸೆ ಹಿಟ್ಟು ಥರ ಕಲಿಸ್ಕೊತೀನಿ. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಎಲೆಕೋಸಿನ ಚಟ್ನಿ ಮಾಡೋಣ. ಎಲೆಕೋಸು ತೊಳೆದ್ಬಿಟ್ಟು ಕ್ಲೀನಾಗಿ ಅದು ಇದೆಲ್ಲ ಹಾಕಿರ್ತಾರೆ, ಔಷಧಿ ಎಲ್ಲ ಹಾಕಿರ್ತಾರೆ, ಕ್ಲೀನಾಗಿ ದಳ ಬಿಡಿಸ್ಕೊಂಬಿಟ್ಟು ತೊಳ್ಕೊಬೇಕು ಎಲೆಕೋಸನ್ನ. ಟೊಮೊಟೊ, ಈರುಳ್ಳಿ ಎಲ್ಲ ತೊಳ್ಕೊಂಡಿದ್ದೀನಿ. ನಾನು ನಿಂಬೆಹಣ್ಣು ಹಾಕ್ತೀನಿ, ಹುಣಸೆಹಣ್ಣು ಬೇಕಾದ್ರೆ ಹಾಕ್ಕೋಬೋದು, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಮತ್ತು ಕೊತ್ತಂಬರಿ ಸೊಪ್ಪು, ಕಡಲೆಕಾಯಿ ಬೀಜ, ಎಳ್ಳು, ಕಾಯಿ ತುರಿ, ಉಪ್ಪು ಇಷ್ಟು ತೊಗೊಂಡಿದ್ದೀನಿ. ಮೊದಲಿಗೆ ಈರುಳ್ಳಿ, ಟೊಮೊಟೊ, ಎಲೆಕೋಸನ್ನ ಕಟ್ ಮಾಡ್ಕೊಳ್ತೀನಿ. ಇದನ್ನು ಹುರ್ಕೋಬೇಕು, ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ 1-2 ಸ್ಪೂನು. ಇದು ಸ್ವಲ್ಪ ಹುರ್ಕೊಳ್ಳೋಣ. ಎರಡು ಸ್ಪೂನ್ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಯಾವ ಎಳ್ಳು ಬೇಕಾದ್ರೂ ಹಾಕೋಬೋದು. ಇಷ್ಟಾದರೆ ಸಾಕು, ತೆಗೆದ್ಬಿಡ್ತೀನಿ. ಇವಾಗ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಎಲೆಕೋಸು ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. 1 ಈರುಳ್ಳಿ ಹಾಕ್ತಾಯಿದ್ದೀನಿ, 2 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಎಲೆಕೋಸು ಚೆನ್ನಾಗಿ ಬಾಡಿಸ್ಬೇಕು, ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಬೇಕು. ಇದೆಲ್ಲ ಹಸಿ ವಾಸನೆ ಹೋಗಬೇಕು, ಹಾಗೆ ಇದನ್ನು ಬಾಡಿಸ್ಬೇಕು. ಇದು ಚೆನ್ನಾಗಿ ಫ್ರೈ ಆಗಲಿ. ನಾವು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಚಟ್ನಿ ಚೆನ್ನಾಗ್ತದೆ. ಇದು ಫ್ರೈ ಆಯ್ತಾ ಇರಲಿ. ನೋಡಿ, ಈ ರೀತಿ ಫ್ರೈ ಆದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ತೀನಿ, 1 ಕಪ್ಪು. ಅದೇ ಹುರಿದಿರೋ ಕಡಲೆಕಾಯಿ ಬೀಜ, ಎಳ್ಳು, ಉಪ್ಪು ಹಾಕ್ಕೊಳ್ತೀನಿ. ಇದನ್ನು ನೀರು ಹಾಕ್ಕೊಂಡು ಆರಿದ ಮೇಲೆ ಪೇಸ್ಟ್ ಮಾಡ್ಕೊಳ್ತೀನಿ. ಮತ್ತು ಆಮೇಲೆ ನಿಂಬೆಹಣ್ಣು, 1 ನಿಂಬೆಹಣ್ಣು ಹಿಂಡ್ಬಿಡ್ತೀನಿ, ರಸ. ಹುಣಸೆಹಣ್ಣು ಹಾಕಲ್ಲ. ನಿಂಬೆಹಣ್ಣಿಲ್ಲ ಅಂದರೆ ಹುಣಸೆಹಣ್ಣು ಹಾಕೋಬೋದು. ಇದು ಸ್ವಲ್ಪ ತಣ್ಣಗಾಗಲಿ, ಪೇಸ್ಟ್ ಮಾಡೋಣ ಮಿಕ್ಸಿ ಜಾರ್. ನೋಡಿ, ಚಟ್ನಿ ರುಬ್ಬಿದ್ದಾಗಿದೆ. ಮೇಲೆ ನಿಂಬೆ ರಸ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಈ ಪಾತ್ರೆಗೆ ಎತ್ತಿಕ್ಕೋತೀನಿ. ಇಲ್ಲಿ ದೋಸೆ ತವ ಕಾದಿದೆ. ತವಾಗೆ ಸ್ವಲ್ಪ ಮೊದಲು ಎಣ್ಣೆ ಹಾಕಿದ್ದೀನಿ. ನಿಮಗೆ ಹೇಗೆ ತೆಳ್ಳಗೆ ಬೇಕೋ ಗಟ್ಟಿಗೆ ಬೇಕೋ ಸೆಟ್ ದೋಸೆ ಥರ ಬೇಕೋ ಹಾಗೆ ಹುಯ್ಕೊಳ್ಳಿ. ಇದೇನು ಹಾಕ್ತಾ ಇದ್ದರೆ ರವೆ ದೋಸೆ ತೆಳ್ಳಗೆ ಮಾಡ್ಕೋಬೋದು. ಇದೆಲ್ಲ ಹಾಕಿರ್ತೀವಲ್ಲ, ತೆಳ್ಳಗೆ ಇದು ಮಾಡೋಕ್ಕಾಗಲ್ಲ. ಮಸಾಲೆ ಸಾಮಾನು ಹಾಕ್ಬಿಟ್ಟಿದ್ದೀವಿ, ನಮ್ಗೆ ಹೇಗೆ ಬೇಕೋ ಹಾಗೆ ಹುಯ್ಕೊಳ್ಳೋದು. ಈ ರೀತಿ ಹುಯ್ದಿದ್ದೀನಿ. ಇದು ಚೆನ್ನಾಗಿ 2 ಕಡೆ ಸುಡೋಣ. ಇವಾಗ
ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಇವಾಗ ಟರ್ನ್ ಮಾಡೋಣ. ಟರ್ನ್ ಮಾಡಿ ಆ ಕಡೆನೂ ಬೇಕಾದರೆ ಎಣ್ಣೆ ಹಾಕ್ಕೋಬೋದು. ನಾನು ಎಣ್ಣೆ ಹಾಕಿದ್ದೀನಿ, ತುಪ್ಪ ಬೇಕಾದ್ರೆ ಹಾಕ್ಕೋಬೋದು. ಈ ಕಡೆಯೂ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈ ರೀತಿ ದೋಸೆ ಮಾಡ್ಕೊಳ್ಳೋದು, ದಿಢೀರ್ ದೋಸೆ. ನೀವು ಈ ರೀತಿ ಮಾಡ್ಕೊಂಡು ತಿನ್ನಿ. ಇವಾಗ ನೋಡಿ, ಈ ರೀತಿ ಸರ್ವ್ ಮಾಡ್ಕೊಳ್ಳೋದು. ಎಲೆಕೋಸಿನ ಚಟ್ನಿ, ತುಪ್ಪ, ದೋಸೆ, ದಿಢೀರ್ ದೋಸೆ. ಯಾವುದೇ ತರಕಾರಿ ಆದರೂ ಇದೇ ಥರ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಈರುಳ್ಳಿ, ಟೊಮೊಟೊ ಹಾಕ್ಕೊಂಡು ಒಂಥರ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬಿಟ್ಟು ಎಳ್ಳು ಕಡಲೆಕಾಯಿ ಬೀಜ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಎಲೆಕೋಸು ಹಾಕಿದ್ದೀನಿ. ಯಾವುದೇ ತರಕಾರಿ ಬೇಕಾದರೂ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಈ ರೀತಿ ಮಾಡಿಕೊಂಡು ತಿನ್ನಿ. ಹೇಗೆ ಬಂತು ಅಂತ ಕಮೆಂಟ್. 1 ಲೋಟ ಕಡಲೆಕಾಳು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ 3 ಸಲ ತೊಳ್ಕೊಂಡು ಓವರ್ ನೈಟ್ ನೆನೆಸೋಣ. ಇವಾಗ ಸ್ವಲ್ಪ ಮುಳುಗಷ್ಟು ನೀರು ಹಾಕಿದ್ದೀನಿ. ಓವರ್ ನೈಟು ನೆನೆಸ್ತೀನಿ. ನೋಡಿ, ಒಂದು ಬಾಳೆಕಾಯಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ತೊಳ್ಕೊಂಡು ಬಾಳೆಕಾಯಿನ ಸಣ್ಣಗೆ ಕಟ್ ಮಾಡ್ಕೊತೀನಿ. ಇದು ರಾತ್ರಿನೇ ನೆನೆಸಿದೆ ಕಡಲೆಕಾಳು. ನಮ್ಮ ಲಿಂಗಾಯಟ್ಸಲ್ಲಿ ಫೇಮಸ್ಸು ಈ ಗೊಜ್ಜು. ಕಳ್ಳೆ ಹುಳಿ ಅಂತಾರೆ, ಮಠಗಳಲ್ಲಿ ಜಾಸ್ತಿ ಮಾಡ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ಇವತ್ತು. ಮೊದಲಿಗೆ ಸಿಪ್ಪೆ ತೆಗೆದುಬಿಟ್ಟು ಈ ಬಾಳೆಕಾಯಿನ ಕಟ್ ಮಾಡ್ಕೊಳ್ತೀನಿ. ಇದನ್ನು 3 ವಿಷಲ್ ತೊಗೊಂಬಿಡ್ತೀನಿ. ಮೊದಲು ಬರೀ ಕಾಳನ್ನೇ ಬೇಯಿಸ್ಕೊತೀನಿ. ಕುಕ್ಕರ್ ಇಲ್ಲಿ ಕಡಲೆಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ಇವಾಗ ರುಬ್ಬೋದಕ್ಕೆ ತೆಂಗಿನಕಾಯಿ, ಎಳ್ಳು, ಹುರ್ಗಡ್ಲೆ, 2 ಟೊಮೊಟೊ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಸಾಂಬಾರು ಪೌಡ್ರು, ಇದಿಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಒಗ್ಗರಣೆಗೆ 1 ಈರುಳ್ಳಿ ತೊಗೊಂಡಿದ್ದೀನಿ, 1 ಹಸಿಮೆಣಸಿನ್ಕಾಯಿ, ನೀವು 1 ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಬೋದು, ಕರಿಬೇವು, ಕೊತ್ತಂಬರಿ ಸೊಪ್ಪು. ಇದು ಬಾಳೆಕಾಯಿ ಕಟ್ ಮಾಡಿಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಹುಳಿ ಮಾಡ್ಕೊಳ್ತೀನಿ. ಇವಾಗ ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಒಗ್ಗರಣೆ ಸಾಮಾನು ಹಾಕ್ತೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತೀನಿ. ನೋಡಿ, ಇದು ಬಾಳೆದ್ಮೇಲೆ ನೀರಿನೊಳಗಿರೋದು ಬಾಳೆಕಾಯಿ ಹಾಕ್ತೀನಿ. ತೊಳೆದಿದ್ಮೇಲೆ ಅದು ನೀರಿನೊಳಗೆ ಹಾಕಿದ್ದೆ, ಅದು ಬಾಳೆಕಾಯಿ ಹಾಕ್ತೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗಲಿ. ಇಲ್ಲಿ ರುಬ್ಕೊಂಡಿರೋ ಪೇಸ್ಟ್ ಹಾಕ್ತೀನಿ. ಮತ್ತು ಕಡಲೆಕಾಳು ಹಾಕ್ತೀನಿ, ಹುಣಸೆ ಹುಳಿ ಹಾಕ್ತೀನಿ. ಇವಾಗ ಕಡಲೆಕಾಳು ಹಾಕ್ತಾಯಿದ್ದೀನಿ. 1 ಬೌಲಿಗೆ ಹತ್ರ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೆ, ನೆನೆಸ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ರುಬ್ಬಾಕಿರೋ ಪೇಸ್ಟ್ ಹಾಕಿಬಿಟ್ಟು ನಮಗೆ ಕನ್ಸಿಸ್ಟೆನ್ಸಿ ಗೊಜ್ಜಿಂದು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳೋದನ್ನ. ನೋಡಿ, ನಾನು ಕನ್ಸಿಸ್ಟೆನ್ಸಿ ಇಷ್ಟು ಮಾಡ್ಕೊಂಡಿದ್ದೀನಿ. ಇದು ಅನ್ನಕ್ಕೆ, ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಆಗುತ್ತೆ. ಉಪ್ಪು ಸರಿ ಇದೆಯಾ ರುಚಿ ನೋಡ್ಬಿಟ್ಟು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಬಿಡ್ತೀನಿ. ಮತ್ತೆ ನೋಡಿ, ಈ ರೀತಿ ಬಂದಿದೆ. ನಾನಿವತ್ತು ದೋಸೆಗೆ ಮಾಡ್ಕೊಂಡಿದ್ದೀನಿ. ಇದು ಅನ್ನ, ದೋಸೆಗೆಲ್ಲ ತಿಂಡಿ ಜೊತೆಗೂ ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ. ನೋಡಿ, ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀನಿ. ಸೆಟ್ ದೋಸೆ ಮಾಡ್ಕೊಂಡಿದ್ದೀನಿ ಇವತ್ತು. ಸೆಟ್ ದೋಸೆಗೆ ಈ ರೀತಿ ಸರ್ವ್ ಮಾಡ್ಕೊತೀನಿ. ಈ ರೀತಿ ಸರ್ವ್ ಮಾಡ್ಕೊಳ್ಳೋದು. ಯಾವುದಕ್ಕೆ ಬೇಕಾದ್ರೂ ಮಾಡ್ಕೊಳ್ಳಿ. ತಿಂಡಿಗಾರು ಮಾಡ್ಕೊಳ್ಳಿ, ತಿಂಡಿಗಳಿಗೆ, ಅನ್ನಕ್ಕಾರು ಮಾಡ್ಕೊಳ್ಳಿ. ನಾನು ಇವತ್ತು ಸೆಟ್ ದೋಸೆಗೆ ಮಾಡ್ಕೊಂಡಿದ್ದೀನಿ.